ಹಿಡಿಯೋದು ಪ್ರೇಮಕ್ಕೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಇಡೀ ಮನೆಯಲ್ಲಿ ಅಕ್ಕ ತಗೋಕ ಮಾತ್ರೆ ತೊಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಸುಮ್ಮನೆ ಇದ್ದ ಕಲ್ಯಾಣಿ ಅವರು ಹಂಗೆ ಮಾತ್ರೆ ಎದಕ್ಕೆ ಈ ಥರ ಹಠ ಮಾಡ್ತೀವಿ ಚಿಕ್ಕ ಮಗಳ ಹತ್ರ, ಮಾತ್ರೆ ತೊಗೊಂಡ್ರೆ ನೀವು ಗುಣ ಆಗೋದಲ್ವ ಅಂತ. ಬೇಡ ದಾಮಿನಿ ಅಂತಾಳೆ, ಎದಕ್ಕೆ ಈ ಥರ ಮಾಡ್ತೀವಿ, ತೊಗೊಳ್ಳಿ ಗುಣ ದಿನ ಇಂಪ್ರೂವ್ ಆಗ್ತಾ ಇದ್ದೀರಲ್ಲ ತೊಗೊಳ್ಳಿ ಅಂತೆಲ್ಲ. ಬೇಡ ಅಂತ ಎದಕ್ಕೆ ಹಠ ಮಾಡ್ತಾಯಿದೆ, ಇಲ್ಲ ಅದು ವಿಷ ಅಂತ. ಏನಕ್ಕ ಇದು ಗುಣಪಡಿಸೋ ಮಾತ್ರೆನ ವಿಷ ಅಂತಿರಲ್ಲ ಅಂತಂದರೆ, ಅದು ನಿನ್ನೆ ನನ್ನ ಮಗ ರಾಮ್ ಬಂದಿದ್ದ. ರಾಮ್ ಹೇಳಿದನು, ಮಾತ್ರೆ ಎಲ್ಲ ತೊಗೊಬೇಡಿ ದೊಡ್ಡಮ್ಮ, ಮಾತ್ರೆ ಎಲ್ಲ ವಿಷ ಇದ್ದಂಗೆ ಅಂತೆಲ್ಲ ಹೇಳಿದ. ಅದಕ್ಕೆ ನನಗೆ ಈ ಮಾತ್ರೆ ಎಲ್ಲ ಬೇಡ ಅಂತೆಲ್ಲ ಹೇಳಿ ಅಲ್ಲಿದ್ದ ದಾಮಿನಿ ಎದ್ದೋಗ್ಬಿಡ್ತಾವೆ. ದಾಮಿನಿ ಎದ್ದೋದ್ಕೊಳ್ಳಿ ಪ್ರೇಮಗೂ ದಾಮಿನಿಗೂ ಮತ್ತು ದಾಮಿನಿ ಅವ್ರ ಸೊಸೆ ಇರ್ತಾರೆ ಸ್ನೇಹಗೂ ಕೋಪ ಬರುತ್ತೆ. ನೀವು ಪ್ರೇಮ ಇಟ್ಟಿರೋ ಹೆಜ್ಜೆ ಇದು, ಪ್ರೇಮನ ಹೆಂಗಾದ್ರೂ ಮಾಡಿ ಪಾಠ ಕಲಿಸ್ತೀನಿ, ಒಂದು ಚೆನ್ನಾಗಿರೋ ಪಾಠ ಕಲಿಸ್ಲಿಲ್ಲ ಅಂದರೆ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ರೆ. ಈ ಕಡೆ ಪಂಚಮಿ ಫೋನ್ ವೀಡಿಯೋ ಕಾಲ್ ಮಾಡಿ ಪ್ರೇಮಗೆ ಹಾಲು ಅತ್ತಿಗೆ ಅದು ಮಾತಾಡೋಕ್ಕೆ ಬರಲ್ಲ, ಆ್ಯಕ್ಷನ್ ಮಾಡಿ ತೋರಿಸ್ತಾರೆ. ಅಮ್ಮ ಮಾತ್ರೆ ಬೇಡ ಅಂತ ಹಠ ಮಾಡೋಕತ್ತಾರೆ. ಓಹೋ, ರಾಮ್ ಹೇಳಿದ್ದಕ್ಕೆ ಇಷ್ಟೊಂದು ಡೆವಲಪ್ಮೆಂಟಾ, ಸರಿ ನಾನು ರಾಮ್ ಹತ್ರ ಎಲ್ಲ ಮಾತಾಡ್ತೀನಿ ತಡಿ ಅಂತೆಲ್ಲ ಹೇಳಿ ಸರಿ. ರಾಮ್ ಸೈಲೆಂಟಾಗಿ ಹಿಂದೆ ಬಂದಿದ್ದ. ಏನೋ ಪ್ರೇಮ ಎಷ್ಟು ಖುಷಿಯಾಗಿದೆ ಅಂದರೆ ರಾಮ್ನ ಹಗ್ ಮಾಡ್ಕೊಂಡು, ನನ್ನ ಹೆಂಡತಿ ಬೆಳಗ್ಗೆ ಎಷ್ಟು ರೊಮ್ಯಾಂಟಿಕ್ ಮೂಡಲ್ಲಿದ್ದಾಳಂದರೆ ಅದು ರಾಮ್ ಏನಿಲ್ಲ ಗೊತ್ತಾ, ಅತ್ತೆ ಮಾತ್ರೆ ತೊಗೊಂಡು ನಿಂದಿಸ್ಬಿಟ್ಟಾರಂತೆ, ನೀನು ಹೇಳಿರೋ ಮಾತು ಕೇಳಿದ್ದು. ಹೌದಾ, ಸಾಕು ಪ್ರೇಮ, ನನ್ನ ಜೀವನನೇ ಸಾಕಾಯಿತು ಅಂತೆಲ್ಲ ಹೇಳಿ. ಅದು ಏನಂತಂದರೆ ನಿಮ್ಮ ಒಳಗೆ ಪ್ರೀತಿ ಇದೆ, ರಾಮ್ ಮೇಲೆ ನೋಡೋಕ್ಕೆ ಅತ್ತೆ ಆ ರೀತಿ ಕೋಪ ಮಾಡ್ಕೊತಾ ಇದ್ದಾರಾ ಅಂತೆಲ್ಲ ಹೇಳಿದಾಗ, ಅದೇ ಥ್ಯಾಂಕ್ಸ್ ಪ್ರೇಮ, ಎದಕ್ಕಂದರೆ ನನ್ನ ದೊಡ್ಡಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳ ಅಂತ ನೀನು ನನಗೆ ತೋರ್ಪಡಿಸೋದಕ್ಕೆ. ಇನ್ನೊಂದು ನಮ್ಮ ದೊಡ್ಡಮ್ಮನ ಹೆಲ್ತ್ ಕಾಪಾಡಿದ ಸಲುವಾಗಿ ಅಂತೆಲ್ಲ ಹೇಳಿ. ಹೌದಾ, ಸರಿ ಬಿಡು ಅಂತೆಲ್ಲ ಹೇಳಿ. ಥ್ಯಾಂಕ್ಸ್ ಅಷ್ಟೇನಾ, ಏನಿಲ್ವಾ ಅಂತೆಲ್ಲ ಹೇಳಿದ. ಮತ್ತು ಇನ್ನೇನು ಬೇಕೋ ನಿನಗೆ ಅಂತೆಲ್ಲ ಹೇಳಿದ. ಅದು ಅಂತ ಪ್ರೇಮ ಏನು ಮಾತಾಡಿಲ್ಲ ಅಂದರೆ ಸರಿ ಅಂತೆಲ್ಲ ಹೇಳಿ ರಾಮ್ ಅರ್ಥ ಮಾಡ್ಕೊತ ಕಿಸ್ ಮಾಡಬೇಕು ಅಂತೆಲ್ಲ ಹೇಳಿ ಒಂದು ಕಿಸ್ ಕೊಡ್ತಾನೆ. ಒಂದೇ ಕಣಮ್ಮ, ಜಾಸ್ತಿ ಕೇಳಬೇಡ, ಇಲ್ಲೆಲ್ಲ ಪೇಷಂಟ್ ಎಲ್ಲ ಬಂದಿರ್ತಾರೆ, ಪೇಷಂಟ್ ಎಲ್ಲ ನೋಡಿದ್ರೆ ತಪ್ಪು ತಿಳ್ಕೊತಾರ, ಇಷ್ಟು ಬೆಳಿಗ್ಗೆ ಇದೇನಿದು ಇವ್ರದ್ದು ಅಂತೆಲ್ಲ ಅಂತಾರೆ. ಸರಿ ಅಂತೆಲ್ಲ ಹೇಳಿ ಇವ್ರು ಖುಷಿಯಿಂದ ಇರ್ತಾರೆ. ಇದು ಇವರಿಬ್ಬರ ಮಧ್ಯದಲ್ಲಿ ಇದು ನಡೆದಿರೋ ಕನ್ವರ್ಸೇಷನ್ ಆಗಿರುತ್ತೆ. ಮತ್ತು ಈ ಕಡೆ ಇನ್ನೊಂದು ಕಡೆ ಇಲ್ಲಿ ಇವರಿಬ್ಬರು ಅತ್ತೆ ಸೊಸೆ ಮಾತಾಡ್ತಾ ಇರ್ತಾರೆ. ಈ ಪ್ರೇಮನ ಮಟ್ಟ ಹಾಕಿಲ್ಲ ಅಂದರೆ ನನ್ನ ದಾರಿಗೆ ಅಡ್ಡ ಬರ್ತಾಳೆ ಪ್ರೇಮ ಅಂತೆಲ್ಲ ಹೇಳಿ ಆಲೋಚನೆ ಮಾಡ್ತಾ ಇರ್ಬೇಕು. ಈ ಕಡೆ ಕಲ್ಯಾಣಿಗೆ ಊಟ ಬಡಿಸ್ತಾ ಇರ್ತಾರೆ. ಕಲ್ಯಾಣಿಗೆ ಅವ್ರ ಮಗಳು ಊಟ ಬಡಿಸ್ತಾ, ಕಲ್ಯಾಣಿಗೆ ಮತ್ತು ಶ್ರೀಧರ್ಗೆ ಅವ್ರ ಮಗಳು ಊಟ ಬಡಿಸ್ತಾ, ಊಟ ಚೆನ್ನಾಗಿದೆ ನೋಡಮ್ಮ ಪಂಚಮಿ, ನಿಮ್ಮಮ್ಮ ಚೆನ್ನಾಗಿರೋದು, ನಿಮ್ಮಮ್ಮ ಹುಷಾರಾಗ್ತಾ ಇರೋದು, ನಿಮ್ಮಮ್ಮನ ಗೆಲುವು ನೋಡೋಕೆ ಎಷ್ಟು ಖುಷಿ ಗೊತ್ತಾ ಅಂತೆಲ್ಲ ಹೇಳಿ ಅಂತಲೇ ಪಂಚಮಿ ಕೂಡ ನಗ್ತಾ ಊಟ ಬಡಿಸ್ತಾ ಇರಬೇಕಾದ್ರೆ ಈ ಕಡೆಯಿಂದ ಇವರು ಇದೇನೆ ಆರಾಮಾಗ್ಬಿಟ್ಟಾಳಲ್ಲ ಅಂತೆಲ್ಲ ಹೇಳಿ ನಾವು ಬೇರೆ ದಾರಿ ಹುಡುಗಬೇಕು. ಇದೇ ಟೈಮ್ ಮಹೇಶ್ವರಿ ಬಂತು. ನೋಡು, ನಾನು ಹೇಳಿದ್ದಿಲ್ವಾ ಆ ಪ್ರೇಮ ಅಷ್ಟು ಸಾಮಾನ್ಯದಳಲ್ಲ, ಇದಕ್ಕೆ ಮಗ ಎಲ್ಲ ತುಂಬ ಬಾಡೋಗಿದ್ದಂಗಿದೆ. ನಾನು ಮೊದಲೇ ಹೇಳಿದ್ದು ನಿನಗೆ, ಆ ಪ್ರೇಮ ಸಾಮಾನ್ಯದಳಲ್ಲ, ಅವಳನ್ನ ಗೆಲ್ಲೋದು ಅಷ್ಟು ಈಸಿ ಅಲ್ಲ, ಆದರೆ ನೀವು ನನ್ನ ಮಾತು ನೆಗ್ಲೆಕ್ಟ್ ಮಾಡಿದಿರಲ್ಲ ಅಂತೆಲ್ಲ ಹೇಳಿ ಇವಳ ಹತ್ರ ಏನೂ ಮಾತಾಡಲ್ಲ. ಅದೇ ಟೈಮಿಗೆ ಪ್ರೇಮ ಫೋನ್ ಮಾಡಿ ಏನು ನಿನಗೆ ಹೊಟ್ಟೆ ಎಲ್ಲ ಉರಿತಾ ಇದೆಯಾ, ನಮ್ಮ ಮನೆಗೆ ಬಾ, ನಮ್ಮ ಹಬ್ಬದ ಊಟ ಮಾಡೀನಿ, ಉಂಡು ಹೋಗುವಂತೆ, ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತೀನಿ. ಒಳ್ಳೆ ಪ್ರೇಮ, ನಾನು ಬಂದಿರೋದು ಬೆಟ್ಟ ಎತ್ತಕ್ಕೆ ಬಂದಿರೋದು, ಸಣ್ಣಗೆ ಯಾವುದಾದ್ರು ಕಲ್ಲಿಗೆ ನೋಡಿ ಹೆದರ್ಕೊಂಡು ಹೋಗ್ತೀನಾ, ಇಲ್ಲ ಸಾಧ್ಯ ಇಲ್ಲ, ನಾನು ಬೆಟ್ಟ ಉಳಿಸ್ತೀನಿ, ಬೆಟ್ಟ ಉಳಿಸೋಕ್ಕೆ ಬಂದಿರೋದು ಅಂತೆಲ್ಲ ನೋಡ್ದಾಮಿನಿ, ಅದೆಲ್ಲ ಕನಸೋದು, ನಾನಿರೋವರೆಗೂ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹೌದಾ, ನೋಡೋಣ ಚಾಲೆಂಜ್ ಅಂತ ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಪಿ ಜಿ ಹತ್ರ ಒಬ್ಬ ಹುಡುಗಿ ಬಂದಿದ್ದ. ಬಂದು ಒಬ್ಬ ಅಮ್ಮಗೆ, ನೋಡಮ್ಮ ನಿನ್ನ ಟೈಮ್ ಸರಿ ಇಲ್ಲ ಅಂತೆಲ್ಲ ಹೇಳಿದೆ. ಹೌದಾ, ಸರಿ ಇಲ್ಲ ಅಂತ. ನೆಕ್ಸ್ಟ್ ಅದೇ ಟೈಮಿಗೆ ಕಾವ್ಯ ಹೊರಗಡೆ ಬಂದಾಗ, ನೋಡಮ್ಮ ನೀನು ಯಾರನ್ನ ದ್ವೇಷ ಮಾಡ್ತಾ ಇದೀಯಾ, ಅವರೇ ನಿನ್ನ ಸರ್ವಾಸ ಕಣಮ್ಮ, ನಿನ್ನ ಸೌಭಾಗ್ಯ ಕಣಮ್ಮ, ಹಂಗೆಲ್ಲ ಈ ಆಲಕ್ಕಿ ನುಡಿದಿದ್ದು ಎಂದು ಸುಳ್ಳಾಗ, ಏನೋ ಅವ್ರನ್ನ ಕಂಡ್ರೆ ನನಗಾಗಲ್ಲ, ಅವ್ರು ನನಗೆ ಸೂಟೇ ಅಲ್ಲ, ಅವ್ರ ಜೊತೆ ನಾನು ಹೆಂಗೆ ಜೀವನ ಮಾಡಬೇಕು, ನೋಡಮ್ಮ ಇಷ್ಟೆಲ್ಲ ದ್ವೇಷ ಮಾಡ್ತೀನಿ ಅಂತೆಲ್ಲ, ಅವ್ರ ಪ್ರೀತಿಯಲ್ಲೇ ನೀನು ಬಿದ್ದು ಒಳ್ಳಾಡ್ತೀಯ ಅಂತೆಲ್ಲ ಹೇಳಿದಾಗ
ಇದು ಒಳ್ಳೆ ನಿಮ್ಮದು ನಡೀರಿ ಅಂತೆಲ್ಲ ಹೇಳಿದ್ರು. ಅದೇ ಟೈಮಿಗೆ ಅವ್ರ ಫ್ರೆಂಡಿಗೆ ನೀನು ಏನಾದ್ರು ಕೇಳೋದಿದ್ರೆ ಕೇಳೆ, ನಾನು ಹೋಗ್ತೀನಿ ನೋಡು ಅಂತೆಲ್ಲ ಹೇಳ್ದೆ. ಹಾಂ ಹಾಂ ಬೇಡ ಅಂತೆಲ್ಲ ಹೇಳಿದ್ರು. ನೋಡು, ಈ ಹಾಲಕ್ಕಿ ನುಡಿದು ಎಂದೂ ಅಂದರೂ ಎಂದೂ ಸುಳ್ಳಾಗಿಲ್ಲ, ಈ ಹಾಲಕ್ಕಿ ನುಡಿದಿರೋದು 100ಕ್ಕೆ 100ರಷ್ಟು ನಿಜ ಆಗಿದೆ ಅಂತೆಲ್ಲ ಹೇಳಿ ಅವರು ಇಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿ ಕಾವ್ಯ ಮಲ್ಕೊಂಡಿರ್ತಾಳೆ. ಕಾವ್ಯಗೆ ಕನಸು ಬಿದ್ದಿರ್ತೈತೆ, ಮಾದೇವ ಹೋಗಿರೋದು. ಮಾದೇವ ಸ್ಟಾಪ್ ಅಂತೇಳಿ ಮಾದೇವನ ಕಾರಿಗೆ ಅಡ್ಡ ಹೋಗಿ ನಿಂತು ಕಾರ್ ಸ್ಟಾಪ್ ಮಾಡಿದ್ದು ಎದೆ ಕಮ್ಮಿ, ನಿನ್ನ ಹತ್ರ ಉಳಿಸ್ಕೊಳಕ್ಕೆ ನಾನು ಸ್ಟಾಪ್ ಮಾಡಬೇಕಾ, ನಿಂದಿಸ್ಬೇಕಾ ಅಂತೆಲ್ಲ ಹೇಳಿ ಇಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಸೀನ್, ಕೈ ಹಿಡ್ಕೊಂಡು ಹೋಗಿದ್ದು, ಹಗ್ ಮಾಡಿದ್ದು, ಕಿಸ್ ಮಾಡಿದ್ದು, ಇದೆಲ್ಲ ರೊಮ್ಯಾಂಟಿಕ್ ಸೀನ್ ಎಲ್ಲ ಕನಸು ಬಿದ್ದಿರ್ತೈತಿ. ಕನಸು ಬಿದ್ದಿರೋದು ಮಾದೇವ ನನ್ನ ಎಷ್ಟು ದಿವಸ ತಪ್ಪು ತಿಳ್ಕೊಂಡಿದ್ದೆ ಮಾದೇವ, ಇನ್ಮೇಲೆ ನಾನು ನಿನ್ನ ನಿಜ ತಿಳ್ಕೊಂಡಿದ್ದೀನಿ ಮಾದೇವ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಇಲ್ಲಿ ರೊಮ್ಯಾಂಟಿಕ್ ಸೀನ್ ಬಂದಿರುತ್ತೆ. ರೊಮ್ಯಾಂಟಿಕ್ ಸೀನು ಕೈ ಹಿಡ್ಕೊಂಡು ಅವರೆಲ್ಲ ಪಾರ್ಕಲ್ಲಿ ಓಡಾಡಿದ್ದು, ಹಗ್ ಮಾಡಿದ್ದು, ಕಾವ್ಯ ಒಂದು ಬೊಕ್ಕೆ ಕೊಟ್ಟು ರಾಮ್ ಮಹಾದೇವನಿಗೆ ಐ ಲವ್ ಯು ಅಂತ ಹೇಳಿದ್ದು, ಇದೆಲ್ಲ ಅದು ಕಾವ್ಯಗೂ ಗೊತ್ತಿರಲ್ಲ. ಕಾವ್ಯಗೂ ಕನಸು ಬಿದ್ದಿರ್ತೈತಿ. ಇದೆಲ್ಲ ಕನಸು ನೋಡ್ತಾ ಇದ್ದ. ಅಯ್ಯಪ್ಪ ದೇವ್ರಿ ಅಂತ ಆಯ್ತು ಬಿಡ್ತಾ, ನನಗೆ ಇಂಥ ಕನಸು ಬಿದ್ದುಬಿಡ್ತಾ ಅಂತೆಲ್ಲ ಹೇಳಿ ಏನೇ ಆಯಿತು ಅಂತ ಅವ್ರ ಫ್ರೆಂಡ್ ಕೇಳಿದ. ಇಲ್ಲ ಕಣೆ, ನನಗೆ ಕನಸು ಬಿದ್ದಿತ್ತು ಅಂತೆಲ್ಲ. ಕನಸಿಗೆಲ್ಲ ಯಾಕೆ ಹೆದರ್ಕೊತೀನಿ, ನಾನೇನು ಆ ಮಾದೇವನ ಹಗ್ ಮಾಡಿ ಬೊಕ್ಕೆ ಕೊಟ್ಟು ಐ ಲವ್ ಯು ಅಂತ ಹೇಳಿರೋ ಥರ ಕನಸು ಬಿದ್ದುಬಿಡ್ತೀಯ, ಇರಲಿ ಬಿಡೆ, ನನ್ನ ಕೈಯಲ್ಲಿ ಏನಾದರೂ ಅವ್ನ ಕನಸಲ್ಲ ಬಿಡಿ, ಯಾಕೆ ಹಂಗೆ ಮಾಡ್ತೀಯ ಅಂತೆಲ್ಲ ಅವ್ರ ಫ್ರೆಂಡ್. ಇಲ್ಲ ಕಣೆ, ನನ್ನ ಕೈಯಲ್ಲಿ ಏನಾದರೂ ಸಿಕ್ಬಿಟ್ರೆ ಅವ್ನ ಕಾರಿನ 4 ಟೈರ್ ಬಿಚ್ಚಿ ಅವ್ನ ಕತ್ತಲ್ಲಿ ಹಾಕಿ ಬೆಂಗಳೂರು ತುಂಬ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಹಂಗೆ ಅವ್ನು ನನ್ನ ಕೈಯಲ್ಲಿ ಏನಾದರೂ ಸಿಕ್ಬಿಟ್ರೆ ರಾಕೆಟ್ಗೆ ಕಟ್ಟಿಬಿಟ್ಟು ಹಾಗೆ ಲಾಂಚ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ದ. ಇಲ್ಲಿ ಮಹಾದೇವ್ ಹೊರಗೆ ನಿಂತು ಅಯ್ಯಪ್ಪ ಹಿಂಗೆಲ್ಲ ಬೈತಾ ಇದ್ದಾಳೆ ಅಂತ ಮಹಾದೇವನ ಹೆದರ್ಕೊತಾ ಇರೋ ಟೈಮ್ ಒಳಗೆ ಈ ಕಡೆ ನಾಳೆ ಎಪಿಸೋಡ್ ಡಾಕ್ಟ್ರೇ ರಾತ್ರಿ ಎಲ್ಲ ಚೆನ್ನಾಗಿದ್ರು, ಇವಾಗ ನೋಡಿದರೆ ಹಿಂಗಾಗಿದೆ, ಏನಾಗಿರ್ಬೋದು ಅಂತೆಲ್ಲ ಹೇಳಿದಾಗ ಅದಾ ಸರಿ ಅಂತೆಲ್ಲ ಹೇಳಿ ಇಂಜೆಕ್ಷನ್ ಹಾಕ್ತೀನಿ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ನೋಡು ದುಡ್ಡು ಕಲ್ಯಾಣಿದು ಕತೆ ಮುಗೀತು ಇವತ್ತು ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಪಂಚಮಿ ಆಳ್ತಾ ಇರ್ತಾರೆ. ಶ್ರೀಧರ ಪಂಚಮಿನ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಇಂಜೆಕ್ಷನ್ ಆಗಬೇಕು ಅನ್ನೋ ಟೈಮ್ ಒಳಗೆ ಈ ಕಡೆ ಪ್ರೇಮ ಮತ್ತು ಅವ್ರ ಗಂಡ ರಾಮ್ ಕಿಟಕಿಯಲ್ಲಿ ನಿಂತು ನೋಡ್ತಾ ಇರ್ಬೇಕಾದ್ರೆ ಪಂಚಮಿ ಎದ್ದು ಇವರು ಕಲ್ಯಾಣಿ ಮೇಡಮ್ ಅವ್ರು ಏನಿರ್ತಾರೆ ಸೊ ಅವರು ಕೈ ಹಿಡ್ಕೊಂಡ್ಬಿಡ್ತಾರೆ. ಸಂಗೀತ ಮೇಡಮ್ ಡಾಕ್ಟ್ರು ಕೈ ಹಿಡ್ಕೊಂಡು, ನಾನು ಚೆನ್ನಾಗಿದೆ, ನನಗೆ ಇದಕ್ಕೆ ಇಂಜೆಕ್ಷನ್ ಆಗ್ತಾಯಿದ್ರೆ ಮೇಡಮ್ ಅದು ಅಂತ ನಿಮಗೆ ದುಡ್ಡು ಕೊಟ್ಟು ನನ್ನ ಸಾಯಿಸೋಕ್ಕೆ ಯಾರು ಹೇಳಿದ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ಮೇಡಮ್ ಕೈ ಹಿಡ್ಕೊಂಡು. ನಾಳೆ ಏನೋ ಇವ್ರನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೋ ಏನೋ ನೋಡಬೇಕು. ಯಾಕಂದರೆ ಈ ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಬಂದಿದ್ದಾರೆ. ನಾಳೆ ಎಪಿಸೋಡ್ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಮಹೇಶ್ವರಿನೂ ಸಿಗಿ ಬೀಳ್ತಾಳೋ ಏನೋ ಟ್ವಿಸ್ಟ್ ಇಟ್ಟಿದ್ದಾರೆ ನಾಳೆಗಳು. ಇಲ್ಲಿ ರಾಮ್ಗೆ ಯಾರು ಇದೆಲ್ಲ ಮಾಡಿದ್ದು ಸ್ನೇಹ ಮೇಲೆ ಮತ್ತಿಷ್ಟು ಕೋಪ ಬರುತ್ತೆ. ಯಾಕಂದರೆ ಅವ್ರ ದೊಡ್ಡಮ್ಮನಿಗೆ ಆ ಥರ ರೀತಿ ತೊಂದರೆ ಕೊಡ್ತಾ ಇರೋದು ಸ್ನೇಹ ಮತ್ತು ಸ್ನೇಹ ಕಡೆಯವರು ಅಂಥೇಳಿ. ನಾಳೆ ಆದರೂ ಪ್ರೇಮ ದಾಮಿನಿ ಸ್ನೇಹ ಅವ್ರ ಅತ್ತೆ ಅಂತ ಹೇಳಿ ಬಾಯಿ ಬಿಡ್ತಾಳೋ ಏನೋ ನೋಡ್ಬೇಕು. ನಾಳೆನೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿಟ್ಟಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. Please like, share, comment, subscribe. Thanks for watching my channel.